ನಮಸ್ಕಾರ, ನಳಿನೀಸ್ ಕ್ವಿಝೀನ್ಗೆ ಸ್ವಾಗತ. ನನ್ನ ಮಗಳು ಅಮ್ಮ ಆಲೂಗಡ್ಡೆ ಪಲ್ಯ ಮಾಡಿ ತೋರಿಸು, ದೋಸೆ ಹಿಟ್ಟು ಹೆಂಗೂ ಅಂಗಡಿಯಲ್ಲೆಲ್ಲ ಸಿಗುತ್ತೆ, ರೂಮ್ ಮಾಡ್ಕೊಂಡಿರೋ ನನ್ನ ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಲು. ಎಲ್ಲರಿಗೂ ಗೊತ್ತಿರುತ್ತೆ ಬಿಡು ಆಲೂಗಡ್ಡೆ ಪಲ್ಯ ಅಂದೆ. ಇಲ್ಲ, ಓದ್ತಾ ಇರೋರಿಗೆ ಸಪ್ರೇಟಲ್ಲಿ ರೂಮ್ಸ್ ಮಾಡ್ಕೊಂಡಿರೋ ಬ್ಯಾಚುಲರ್ಸ್ಗೆ ಅವ್ರಿಗೆಲ್ಲ ಬರಲ್ಲ, ಮಾಡಿ ತೋರಿಸು ಅಂದ್ಲು. ಅದಕ್ಕೆ ಇವತ್ತು ಆಲೂಗಡ್ಡೆ ಪಲ್ಯ ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಜೊತೆ ಕೊಡ್ತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ. ಅದು ಬೇರೆ ಥರ ಇರುತ್ತೆ. ಅದಕ್ಕೆ 2 ಥರ ಆಲೂಗಡ್ಡೆ ಬರುತ್ತಲ್ಲ, ಅದರಲ್ಲಿ ಯಾವುದಾದ್ರೂ ಥರದ್ದು ತೊಗೋಬೋದು. ಒಂದು 3 ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ದೊಡ್ಡ ದೊಡ್ಡ ಹೋಳಾಗಿ ಇಟ್ಕೊಂಡು ಡೈರೆಕ್ಟಾಗಿ ನೀರಲ್ಲಿ ಹಾಕಿ ಸ್ಟವ್ ಮೇಲೆ ಡೈರೆಕ್ಟಾಗಾರು ಅದನ್ನು ಬೇಯಿಸ್ಕೋಬೋದು. ಇಲ್ಲ ಪ್ರೆಷರ್ ಕುಕ್ಕರಲ್ಲಿ ಮಾಡ್ತೀರಾ ಅಂತಂದರೆ ಸ್ವಲ್ಪ ನೀರು ಹಾಕಿ 1-2-3 ವಿಷಲ್ ಕೂಗಿಸಿ ತಣ್ಣಗಾದ್ಮೇಲೆ ಅದನ್ನೆಲ್ಲ ಮ್ಯಾಶ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಕೋಬೇಕು. ಆಮೇಲೆ ಒಂದು ಬಾಣಲಿಲಿ 1-2-3 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ, ಹಿಂಗು ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಎಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು 3-4 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಬ್ರೌನ್ ಆಗಬಾರ್ದು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಏಕೆಂದರೆ ಖಾರ ಇರೋದೇ ಹಸಿಮೆಣಸಿನ್ಕಾಯಲ್ಲಿ. ಹಸಿ ಬಟಾಣಿ ಹಾಕಿದ್ದೀನಿ ನಾನು. ಒಣಗಿರೋದಾದರೆ ರಾತ್ರಿ ನೆನೆಸಿ ಅದನ್ನು ಬೇಯಿಸ್ಕೊಂಡು ಹಾಕಬೇಕು. ಇದೇ ಟೈಮಲ್ಲಿ ಸ್ವಲ್ಪ ಗೋಡಂಬಿನೂ ಹಾಕ್ಬೋದು. ನಾನು ತೆಗೆದಿಟ್ಟಿದ್ದೆ, ಯಾಕೋ ಹಾಕಿಲ್ಲ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಬೇಕಾದ್ರೂ ಹಾಕ್ಬೋದು. ಎಲ್ಲ ಹಾಕಿ ಸ್ಟವ್ ಆಫ್ ಮಾಡಿಬಿಡಬೇಕು. ಆಮೇಲೆ ಈ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಹೋಟ್ಲಲ್ಲಿ ಕೊಡೋ ಪಲ್ಯ ನೋಡಿದ್ದೀರಲ್ವ, ಬೆಣ್ಣೆ ಥರ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಬಿಸಿ ನೀರು ಹಾಕಿ ಚೆನ್ನಾಗಿ ಮೆತ್ತಗೆ ಮ್ಯಾಶ್ ಮಾಡ್ಕೋಬೇಕು ಇದೆಲ್ಲದನ್ನು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣಿನ ರಸ ಎಲ್ಲ ಹಾಕಿ ಕಲಿಸಿದ್ರೆ ರುಚಿಯಾದ ಆಲೂಗಡ್ಡೆ ಪಲ್ಯ ಪೂರಿ, ಚಪಾತಿ, ಪುಲ್ಕ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಆದರೆ ಇದು ಸ್ಪೆಷಲಾಗಿ ಮಾಡಿರೋದು ಮಸಾಲೆ ದೋಸೆಗೆ. ಅದ್ರ ಮಧ್ಯ ಇಟ್ಕೊಂಡು ತಿಂಡಿ, ಊಟ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ನೀವು ಒಂದು ಸಲ ಟ್ರೈ ಮಾಡ್ತೀರಲ್ವ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು, ಮಾಡಿಲ್ಲ ಅಂತಂದರೆ ನನ್ನ ವೀಡಿಯೋಸ್ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ. ಹೋಗಿ ಬರಲಾ? ನಮಸ್ಕಾರ.